ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಗಂಗಾವತಿ ನ್ಯಾಯಾಲಯ ಆದೇಶವನ್ನ ಮಾಡಿದೆ. ಜಪ್ತಿಗೆ ಬಂದಿದ್ದ ಕೋರ್ಟ್ ಬೆಲೀಫ್ಗಳಿಗೆ ಡಿಸಿ ಏಕವಚನ ಪದ ಪ್ರಯೋಗ ಮಾಡಿದ್ದಾರೆ. ನೋಡಿ, ಕಾರು ಜಪ್ತಿಗೆ ಅಂತ ತೆರಳಿದ್ರು ಬೆಲೀಫ್ಗಳು ಬರಿಗೈಲು ವಾಪಸ್ಸಾಗಿದ್ದಾರೆ. ಚರ್ಚೆಗೆ ಗ್ರಾಸವಾಗಿದೆ ಕೊಪ್ಪಳ ಡಿಸಿ ನಳಿನ್ ಅತುಲ್ ನಡೆ. ಕೊಪ್ಪಳ ಎಸ್ಪಿ ಅವರಿಂದಲೂ ಕೂಡ ನ್ಯಾಯಾಂಗ ನಿಂದನೆ ಆಗಿದೆ ಅನ್ನುವಂಥ ಆರೋಪ ಇದೆ. ಪೊಲೀಸರ ಸಹಕಾರಕ್ಕೆ ಕೋರ್ಟ್ ಸೂಚಿಸಿದ್ರು ಕೂಡ ಎಸ್ಪಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದು. ಗಂಗಾವತಿ ಕಲ್ಮಠದ 21 ಗುಂಟೆ ವಿರೂಪಾಕ್ಷಪ್ಪ ಎಂಬುವರು 11 ಗುಂಟೆ ಜಮೀನು ಒತ್ತುವರಿ ಭೂ ಮಾಲೀಕರ ಗಮನಕ್ಕೆ ತರದೆ ರಸ್ತೆ ನಿರ್ಮಾಣವನ್ನ ಮಾಡಿದೆ ಗಂಗಾವತಿ ನಗರಸಭೆ. ಗಂಗಾವತಿಯ ವಾಲ್ಮೀಕಿ ವೃತ್ತದಿಂದ ಬಸವಾಪಟ್ಟಣದವರೆಗೆ ರಸ್ತೆ ನಿರ್ಮಾಣ ಆಯಿತು. ಪರಿಹಾಳ ಕೇಳಿ ಕಲ್ಮಠ ಸ್ವಾಮೀಜಿ ಅಲ್ಲಿ ಕೋರ್ಟ್ ಮೆಟ್ಲೇರಿದ್ರು. ಆಗ ಜಿಲ್ಲಾಧಿಕಾರಿ ಕಾರು ಜಪ್ತಿಗೆ ಗಂಗಾವತಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇಲ್ಲಿ ಯಾರು ಸುಪ್ರೀಂ ಅಲ್ಲ, ನ್ಯಾಯಾಲಯದ ಆದೇಶವೇ ಅಂತಿಮ, ಕಾನೂನುಗೆಲ್ಲರೂ ತಲೆ ಬಾಗಲೇಬೇಕು, IAS ಆಗಲಿ IPS ಆಗಲಿ. ಆದರೆ ಜಿಲ್ಲಾಧಿಕಾರಿಗಳಿಗೆ ಕಾನೂನಿನ ಅರಿವು ಇಲ್ಲ ಅಂತ ಅನಿಸ್ತಾ ಇದೆ ಈ ಕೇಸನ್ನ ನೋಡ್ತಾ ಇದ್ರೆ. ಪ್ರಭು, ನಿಜವಾಗ್ಲೂ ಖಂಡಿತಲ್ಲೂ ಕೂಡ ಜನಸಾಮಾನ್ಯರಿಗೆ ಒಂದು ಕಾನೂನು, ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ಒಂದು ಕಾನೂನು ಅಂತ ನಿಜವಾಗ್ಲೂ ಕೂಡ ಕೊಪ್ಪಳದ ಜಿಲ್ಲಾಧಿಕಾರಿಗಳ ನಡೆ ನೋಡಿದ್ರೆ ಖಂಡಿತಲ್ಲೂ ಕೂಡ ಚರ್ಚೆಗೆ ಕ್ರಾಸ್ ಆಗುತ್ತೆ. ಕಾರಣ ಅಂತಂದ್ರೆ 2017ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಶ್ರೀ ಕಲ್ಮಠದ ಬರುತ್ತೆ. ಕಲ್ಮಠದ 21 ಗುಂಟೆ ಜಮೀನು, ಅದೇ ರೀತಿಯಾಗಿ ಅದೇ ಗ್ರಾಮದ ಒಂದು ನಗರ ಪ್ರದೇಶದ ವಿರೂಪಾಕ್ಷಪ್ಪ ಎನ್ನುವರ ಒಂದು ಜಮೀನನ್ನ ನಗರಸಭೆ ಅಧಿಕಾರಿಗಳು ಒತ್ತುವರಿ ಮಾಡಿರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಯಾವುದೇ ರೀತಿಯಿಂದ ಮಾಹಿತಿ ನೀಡದೆ ರಸ್ತೆ ನಿರ್ಮಾಣ ಮಾಡಿರ್ತಾರೆ. ಆದ್ರೆ 2017ರಲ್ಲಿ ಯಾವುದೇ ರೀತಿಯಿಂದ ಮಾಹಿತಿ ನೀಡಿಲ್ಲ ಮತ್ತು ಪರಿಹಾರ ಕೂಡ ನೀಡಿರಲಿಲ್ಲ. ಇದರಿಂದ ಒಂದು ಏನಂದ್ರೆ ಅಸಮಾಧಾನಗೊಂಡಂತ ಅಲ್ಲಿನ ಸಾರ್ವಜನಿಕರು ಮತ್ತು ಕಲ್ಮಠದ ಶ್ರೀಗಳು ನೇರವಾಗಿ ಗಂಗಾವತಿಯ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಒಂದು ಕೇಸನ್ನ ದಾಖಲು ಮಾಡ್ತಾರೆ ಮತ್ತು ಅವರಿಗೆ ಪರಿಹಾರ ಕೊಡಿಸಿ ಅಂತ ಹೇಳಿ ಕೂಡ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು. ಈಗ ಸುದೀರ್ಘವಾದ 7 ವರ್ಷಗಳ ಏನು ವಿಚಾರಣೆ ಮಾಡಿದಂತ ಗಂಗಾವತಿಯ ಸಿವಿಲ್ ನ್ಯಾಯಾಲಯ ಕಳೆದ ಬಾರಿ ನಂತರ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿತ್ತು. ಈ ರೀತಿ ಅವ್ರಿಗೆ ನಿಮ್ಗೆ ಯಾವ್ದು ಪರಿಹಾರ ಕೊಟ್ಟಿಲ್ಲ, ಆ ಕಾರಣಕ್ಕಾಗಿ ಅವ್ರಿಗೆ ಪರಿಹಾರ ಕೊಟ್ಟು ನೀವು ಅವ್ರಿಗೆ ಪರಿಹಾರ ಕೊಡೋ ಕೆಲಸ ಮಾಡಿ ಅಂತ ಆದೇಶ ಮಾಡಿತ್ತು. ಆದ್ರೆ ಮೊದಲಿನ ಆದೇಶಕ್ಕೆ ಇದುವರೆಗೂ ಕೂಡ ಯಾವ್ದೇ ರೀತಿಯಿಂದ ಒಂದು ಕಿಮ್ಮತ್ತು ಕೊಡಿಲ್ಲ. ಇದೀಗ ಮತ್ತೆ 2ನೇ ಆದೇಶ ಮಾಡಿರುತ್ತದೆ. ನೀವು ನಮ್ಮ ನ್ಯಾಯಾಲಯದ ಆದೇಶಕ್ಕೆ ಯಾವ ರೀತಿ ಕಿಮ್ಮತ್ತು ಕೊಡಿಲ್ಲ, ಆ ಕಾರಣಕ್ಕಾಗಿ ನಿಮ್ಮ ಕಾರನ್ನ ಜಪ್ತಿ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿ ಕಾರ್ಯ ಜಪ್ತಿ ಮಾಡಲು ಸ್ವತಃ ಕೋರ್ಟ್ ಹೇಳಿರುವಂತದ್ದು. ಕೋರ್ಟ್ ನ ಸಿಬ್ಬಂದಿಗಳು ನೇರವಾಗಿ ಜಿಲ್ಲಾಧಿಕಾರಿ ಹತ್ರ ಹೋಗಿ ಕೀ ಕೇಳಿದಾಗ ಅವ್ರಿಗೆ ವಚನದಲ್ಲಿ ನಿಂದನೆ ಮಾಡಿದ್ರೆ ಅಂತ ಗಂಭೀರವಾದಂತಹ ಆರೋಪ ಬಂದಿರುವಂತದ್ದು. ಜೊತೆಗೆ ಏನಂತಂದ್ರೆ ಕೊಪ್ಪಳದ SP ಅವರಿಗೆ ಹೋಗಿ ಕೋರ್ಟ್ ಸಿಬ್ಬಂದಿಗಳು ಈ ರೀತಿ ಜಿಲ್ಲಾಧಿಕಾರಿ ಕಾರ್ ಕೀ ಕೊಡ್ತಾ ಇಲ್ಲ ಮತ್ತು ಕೋರ್ಟ್ ಆದೇಶ ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಕಾರ್ನ ಕೀ ಕೊಡ್ಸಿ ಅಂತ ಕೇಳಿದಾಗ ಕೂಡ ಕೊಪ್ಪಳದ SP ಅವರು ಕೂಡ ಒಂದು ಅಂದ್ರೆ ಅವರು ಕೂಡ ಒಂದು ಸರಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಈ ಕಾರಣಕ್ಕಾಗಿ ಕೋರ್ಟ್ ಸಿಬ್ಬಂದಿಗಳಲ್ಲಿ ಬರೀ ಕೈಲಿಂದ ಇವತ್ತು ಕೋರ್ಟ್ಗೆ ತೆರಳಿರುವಂತದ್ದು. ಇದು ಬಹಳಷ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ. ಯಾಕಂತಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಆಗಿರುವಂತದ್ದು ಸಾಮಾನ್ಯ ಜನರಿಗೆ ಒಂದು ಪರಿಹಾರ ಕೊಡಿಸೋ ನಿಟ್ಟಿನಲ್ಲಿ ಸಾಮಾನ್ಯ ಜನರ ಪರವಾಗಿ ನಿಲ್ಬೇಕಾಯ್ತು. ಆದ್ರೆ ಸ್ವತಃ ಜಿಲ್ಲಾಧಿಕಾರಿಗಳು ಸ್ವತಃ ನ್ಯಾಯಾಲಯದ ನಿಂದನೆ ಮಾಡಿದರೆ ಮತ್ತು ನ್ಯಾಯಾಲಯದ ಆದೇಶವನ್ನು ಧಿಕ್ಕಾರ ಮಾಡಿದರೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇವತ್ತು ಸಾರ್ವಜನಿಕದಲ್ಲಿ ವ್ಯಾಪಕವಾದಂತಹ ಚರ್ಚೆ ಗ್ರಾಸವಾಗಿರುತ್ತದೆ. ಓಕೆ ಥ್ಯಾಂಕ್ ಯು ಶಿವಕುಮಾರ್, ಹಾಗೆ ಆದಿತ್ಯ, ಪುನೀತ್, ಗುರು ಹಿರೇಮಠ ಮತ್ತು